ಬೆಂಗಳೂರಿನ ಒಂದು ಇವತ್ತೇನು ನೀವು ಒಂದು ಈ ರೋಡ್ ನೋಡ್ತಾ ಇದ್ದೀರಿ, ಇದೊಂದು ಇತಿಹಾಸ ಸೃಷ್ಟಿ ಮಾಡುವಂತ ರಸ್ತೆ. ನಾನು ಎಲ್ಲ ಕೆರೆಗಳು ಮತ್ತು ಡ್ರೈನೇಜ್ಗಳ ಪಕ್ಕ ಬಫರ್ ಏನು ರೋಡ್ನ ಉಪಯೋಗಿಸ್ತಾ ಇದ್ದು ಅಲ್ಲಿ ರೋಡ್ ಮಾಡಿ ಸಾರ್ವಜನಿಕರಿಗೆ ರಕ್ಷಣೆಗೋಸ್ಕರ ಈ ರೋಡನ್ನ ಆಡ್ ಮಾಡ್ತಾರೆ. ಈ ಫಸ್ಟ್ ಸ್ಟೇಜಲ್ಲಿ 300 ಕಿಲೋಮೀಟರ್ ಐಡೆಂಟಿಫೈ ಮಾಡ್ತೀವಿ, ನೋಟಿಫಿಕೇಶನ್ ಮಾಡಿದ್ವಿ. ಮಿಲಿಟರಿ ಅವರು ನಮಗೆ ಜಮೀನನ್ನ ಬಿಟ್ಕೊಟ್ಟಿದ್ದಾರೆ. ಮಿಲಿಟರಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ರಾಜನಾಥ್ ಸಿಂಗ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಅವರು ಕೂಡ ನಮಗೆ ಜಾಗನ ಬಿಟ್ಕೊಟ್ಟಿದ್ದಾರೆ. ಆ ರೀತಿ ಈಗ ನೀವು ಕಾಂಪೌಂಡ್ ಇಲ್ಲಿ ನೋಡಿದ್ದೀರಿ ನೋಡಿ, ಈ ಹೈಟ್ ಕಾಂಪೌಂಡ್ ಅವ್ರ ರಕ್ಷಣೆಗೆ ಅವ್ರು ಹಾಕ್ಬಿಟ್ಟಿದ್ದೀವಿ. ಈ ರೋಡ್ ಏನು ಅಗಲಾಗಿದೆ, ಈ ರೋಡ್ ಏನು ಅಗಲಾಗಿದೆ, ಇದು ಹೊಸ ರೋಡು ಕ್ರಿಯೇಟ್ ಆಗ್ತದೆ. ಇದು MG ರೋಡ್ ಇಂದ ಬರ್ತದೆ. MG ರೋಡ್ ಇಂದ ಬೆಳ್ಳಂದೂರ್ವರೆಗೂ ಈ ರಸ್ತೆ ಹೊಸ ರೋಡು ಹಾಳಾಗ್ತದೆ. ನಾಗರಿಕರಿಗೆ ಸುಮಾರು 10 ಕಿಲೋಮೀಟರ್ ಕಡಿಮೆ ಆಗ್ತದೆ. ಮಿಲಿಟರಿ ಕಾಂಪೌಂಡ್ ಒಳಗಡೆ ಹೋಗಿ ಸೈಡಲ್ಲಿ ಹೋಗಿ ಬಫರ್ ಅಲ್ಲಿ ಹೋಗಿ ಕಡಿಮೆ ಆಗ್ತದೆ. ಸೊ ಈ ರೀತಿ ನಾವು ಹೊಸ ಯೋಜನೆ ನಾವು ಮಾಡಿ ಸಂಚಾರಕ್ಕೆ ರಸ್ತೆ ಮಾಡಿದ್ವಿ. ಎಲ್ಲ ಈ ಡೀಟೇಲ್ ನಿಮ್ಗೆಲ್ಲ ವಾಟ್ಸಪ್ ಅಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಇದು ವಿಶೇಷವಾದಂಥ ಪ್ರಾಜೆಕ್ಟು. ಬೆಂಗಳೂರಲ್ಲಿ ನಮ್ಮ ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ, ಸಂಚಾರನ ಮಾಡಲಿಕ್ಕೆ, ಆಮೇಲೆ ರೋಡ್ ಪಕ್ಕದಲ್ಲಿ ನಾವು ಬಸ್ ಗೀಸ್ ಎಲ್ಲ ಓಡಿಸೋಕ್ಕೆ ಅವಕಾಶ ಕೊಡೋದು, ಬಸ್ಸು ಲಾರಿಗಳ ಅವಕಾಶ ಕೊಡೋಣ. ಸ್ಕೂಲ್ ಜನ, ಕಾರ್ಗಳು, ಮೋಟರ್ ಸೈಕಲ್ ಅವು ಮಾತ್ರ ಓಡಾಡ್ಬೋದು. ಯಾಕೆಂದರೆ ನಾಳೆ ಬೆಳಗ್ಗೆ ಕೆಲವು ಜಾಗದಲ್ಲಿ ಕುಸ್ತೋಗೋದು ಮಾಡೋದು ಹೆವಿ ವೆಹಿಕಲ್ ಇತ್ತು, ತೊಂದರೆ ಆಗ್ತದೆ. ಸಂಚಾರಯುಕ್ತ ರಸ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಫೇಸ್ 300 ಕಿಲೋಮೀಟರ್ ತೊಗೊಂಡಿದ್ದೀವಿ. ಕೆಲವು ರಾಜರಾಜೇಶ್ವರಿಯಾಗಿದೆ ತೊಗೊಂಡಿದ್ದೀವಿ, ಕೆಲವು ಇಲ್ಲಿ ತೊಗೊಂಡಿದ್ದೀವಿ, ಕೆಲವು ITPL ಪಕ್ಕದಲ್ಲಿ ತೊಗೊಂಡಿದ್ದೀವಿ. ಈ ರೀತಿ ಬೇರ್ಕೊಂಡು ಮಾಡ್ತಾ ಇದ್ವಿ. ಆದರೆ ಮಿಲಿಟರಿ ಅವ್ರು ಮಾತ್ರ ನಾವು ಸ್ವಲ್ಪ ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ ಯಾವಾಗ ಎಂಡ್ ಆಗುತ್ತೆ? ಇದು ಬಹುಶಃ ಇನ್ನೊಂದು 2 ತಿಂಗಳು, ಮಾರ್ಚ್ ಅಷ್ಟೊತ್ತಿಗೆ ಈ ರಸ್ತೆನ ಇದು 7 ಎಷ್ಟು ಕಿಲೋಮೀಟರ್ ಸರ್ ಇದು ಒಟ್ಟು 13 ಕಿಲೋಮೀಟರ್. ಅವ್ರು ನಮ್ಗೆ ಕೊಟ್ಟಿದ್ದು ಈಗಾಗಲೇ ನಮ್ಮ ಜಮೀನು 7 ಎಕರೆ ಅಷ್ಟು ಕಾಲಕ್ಕೆ ಕೊಟ್ಟಿದ್ದಾರೆ. 7 ಎಕರೆ ಅಷ್ಟು ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ಅವ್ರು ನಮ್ಗೆ ಹ್ಯಾಂಡ್ ಓವರ್ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಫಿಷಿಯಲ್ ಆಗಿ ಹ್ಯಾಂಡ್ ಓವರ್ ಮಾಡಬೇಕು. ಇದು ಹೊಸದಾಗೆ ನಾವು ಈ ಕಿಲೋಮೀಟರ್ ನಾವು ಮಾಡ್ತೀವಿ. ಟ್ರಾಫಿಕ್ ಕಡಿಮೆ ಇವೆಲ್ಲ ನಾನೀಗ ಲೆಕ್ಕ ಹಾಕೈತಿತ್ತಾ, ನೀನು ನಾನು ಇಬ್ರು ಕೂತ್ಕೊಂಡು ಒಂದಿನ ಬಂದು ಲೆಕ್ಕ ಹಾಕೋಣ ಎಷ್ಟು ವೆಹಿಕಲ್ ಮಾಡ್ತಾ ಆಯ್ತು. ಎಲ್ಲ ಕಡೆ ಈಗಾಗಲೇ ನಾವು ನೋಟಿಫೈ ಮಾಡಿದೀವಿ, ಕೆಲವೆಲ್ಲ ನೋಟಿಫೈ ಮಾಡ್ತೀವಿ. ಈಗ ಯಾರಿಗೂ ಲಾಸ್ ಆಗಬಾರ್ದು ಅಂತೇಳಿ ಅವ್ರಿಗೆ ನೀವು TDR ತಗೊಳ್ಳಿ ಅಂತ ಹೇಳಿದೀವಿ. ಆಮೇಲೆ ಅವ್ರಿಗೆ ರಕ್ಷಣೆ ಸಿಗ್ತದೆ ಟ್ರ್ಯಾಕ್ ಇದು. ಅವ್ರಿಗೇನು ಕಟ್ಟಕ್ಕೆ ನಾವೇನು ಅವಕಾಶ ಕೊಡಲ್ಲ. ಅದಕ್ಕೋಸ್ಕರ ಈಗೆಲ್ಲ ತೆಗೆದುಕೊಡ್ತೀವಿ. ಈಗ KDBಗೂ ಹೇಳಿದೀವಿ. ಅದಕ್ಕೆ ಮುಂದಕ್ಕೆ ಯಾವುದೇ KDB ಪ್ರಾಪರ್ಟಿಲಿ ಯಾರೇ ಬೆಂಗಳೂರು ನಗರದಲ್ಲಿ ಮಾಡ್ಬೇಕಾದ್ರೂ ಕೂಡ ಅವರೆಲ್ಲ IT ಡಿಪಾರ್ಟ್ಮೆಂಟ್ ಅವರು, IT ಅವರೆಲ್ಲ ಮಾಡ್ಬೇಕಾದ್ರೂ ಕೂಡ ಈ ರೀತಿ ಅವ್ರ ಜಾಗದ ಪಕ್ಕ ರೋಡ್ಗಳನ್ನ ಫ್ರೀಯಾಗಿ ನಮಗೆ ಕೊಡಲೇಬೇಕು. TDR ನಾವು ಬೆಟ್ಟಿಂಗ್ ಎಲ್ಲ ಟೈಮ್ ಮುಗಿದಿದೆ. ಇನ್ನು ನಂಗೆ ರಿಪೋರ್ಟ್ ಬಂದಿಲ್ಲ. ಅದರ ರಿಪೋರ್ಟ್ ಬರಲಿ, ಆಮೇಲೆ ನಾವು ನೋಡಪ್ಪ 10,000 ಕೋಟಿಗಾರು ಹಾಕೊಳ್ಳಿ. ನಾವಂತೂ ಏನ್ ಮಾತು ಕೊಟ್ಟಿದೀವಿ ಅಷ್ಟು ಮೇಲೆ ನಾವು ₹1 ಕೊಡುದಿಲ್ಲ. ಅವ್ರು ಸ್ವಂತ ಹಾಕೊಂಡು ಮಾಡ್ಬೇಕು. ಅವ್ರ ಲೆಕ್ಕ 20,000 ಹಾಕಿದಾರೋ, 5,000 ಹಾಕಿದಾರೋ, 3,000 ಹಾಕಿದಾರೋ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ನಾವು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ನಮ್ಗೆ ನಾವೇನು ಸರ್ಕಾರದಿಂದ ಕೊಡ್ಬೇಕು ಅಂತಿದೀವಿ ನಾವು ಅಷ್ಟೇ ಕೊಡೋದು. ಮಿಕ್ಕಿದ ಅವ್ರ ಹಣಪಾಡು. ಆದ್ರೆ ನಮ್ಗೇನ್ ಕ್ವಾಲಿಟಿ ಕೊಡ್ಬೇಕು ಆ ಕ್ವಾಲಿಟಿ ಕೆಲಸ ನಾವು ಮಾಡ್ತೀವಿ. ಯಾರು ಹಾಕೊಂಡಿರ್ಲಿ, ಬ್ರಹ್ಮಾರ ಹಾಕೊಂಡಿರ್ಲಿ, ತಿಮ್ಮಪ್ಪ ಹಾಕಿರ್ಲಿ, ನೀವು ಹಾಕಿರ್ಲಿ, ಅದಾನಿ ಹಾಕಿರ್ಲಿ, ನನಗೆ ಅದೆಲ್ಲ ಗೊತ್ತಿಲ್ಲ. ಇನ್ನ ನನಗೆ ರಿಪೋರ್ಟ್ ಬೊಮ್ಮನಹಳ್ಳಿಯಲ್ಲಿ ಈ ಖಾತ ಫೈನಲ್ ಮಾಡಿ ಅಪ್ರೂವ್ ಮಾಡ್ದೇನೆ ರಿಜೆಕ್ಟ್ ಮಾಡ್ತಿದ್ರೆ ಎಲ್ಲ ದಾಖಲಾತಿಗಳೆಲ್ಲ ಸರಿ ಇದ್ರು ಕೂಡ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿ ಅದನ್ನ ಚೆಕ್ ಮಾಡ್ತೀನಿ. ಸರ್